ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಮಂಜುನಾಥ್. ಆತ್ಮೀಯರೇ, ಈ ವಿಡಿಯೋದಲ್ಲಿ ನಾವು ಇಂಡಿಯಾ ಕ್ವಿಜ್ ರಸಪ್ರಶ್ನೆ ಸ್ಪರ್ಧೆಗೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿದ್ಯಾವಾಹಿನಿ ಪೋರ್ಟಲ್ ಮೂಲಕ ಹೇಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ. ಶಿಕ್ಷಕ ಬಂಧುಗಳೇ, ಮೊದಲಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದರ ಸಲುವಾಗಿ ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ಬ್ರೌಸರ್ ಒಂದನ್ನು ಓಪನ್ ಮಾಡಿಕೊಂಡು ಸರ್ಚ್ ಆರ್ ಟೈಪ್ URLನಲ್ಲಿ ಟೈಪ್ ಮಾಡಿಕೊಳ್ಳಬೇಕು ವಿದ್ಯಾವಾಹಿನಿ. ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸ್ನಲ್ಲಿ ಮೊದಲನೇ ಒಂದು ಹೈಪರ್ ಲಿಂಕ್ ಕರ್ನಾಟಕ ಸರ್ಕಾರ ವಿದ್ಯಾವಾಹಿನಿ .karnataka.gov.in ಈ ಒಂದು ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ಲಿಂಕ್ಗಳು ಬರುತ್ತವೆ. ನಾವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಮೊದಲಿಗೆ ಲಾಗಿನ್ ಆಗಬೇಕಾಗುತ್ತದೆ. ಲಾಗಿನ್ ಆಗುವುದರ ಸಲುವಾಗಿ ಇಲ್ಲಿ ಕಾಣುವಂತಹ ಡಿಪಾರ್ಟ್ಮೆಂಟ್ ಯೂಸರ್ಸ್ನಲ್ಲಿ ಯೂಸರ್ ID, ಪಾಸ್ವರ್ಡ್, ಸೆಕ್ಯೂರಿಟಿ ಕೋಡ್ ಹಾಕಿ ಸಬ್ಮಿಟ್ ಮಾಡಿದರೆ ಲಾಗಿನ್ ಆಗುತ್ತೇವೆ. ಯೂಸರ್ ID ಸ್ಮಾಲ್ ಲೆಟರ್ HM ಮತ್ತು ಶಾಲೆಯ ಡೈಸ್ ಸಂಖ್ಯೆ ಆಗಿರುತ್ತದೆ. ಪಾಸ್ವರ್ಡ್ ನಾವು ಕಳೆದ ವರ್ಷ ಕ್ವಿಜ್ ಕಾಂಪಿಟೇಷನ್ಗೆ ರಿಜಿಸ್ಟ್ರೇಷನ್ ಮಾಡೋ ಸಮಯದಲ್ಲಿ ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡ್ ಹಾಕಬೇಕು. ಒಂದು ವೇಳೆ ಪಾಸ್ವರ್ಡ್ ಮರೆತಿದ್ದರೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಎಂಟರ್ ಯುವರ್ ಯೂಸರ್ ID ಅಂತ ಕೇಳ್ತದೆ. ಯೂಸರ್ ID ಬಂದುಬಿಟ್ಟು ಸ್ಮಾಲ್ HM ಶಾಲೆಯ ಡೈಸ್ ಕೋಡ್ ಆಗಿರುತ್ತದೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಒಂದು ಮೆಸೇಜ್ ಬರ್ತದೆ, ಪಾಸ್ವರ್ಡ್ ಈಸ್ ಸೆಂಡ್ ಟು ಯುವರ್ ರಿಜಿಸ್ಟರ್ಡ್ ಇಮೇಲ್ ಆ್ಯಂಡ್ ಟು ಯುವರ್ ಮೊಬೈಲ್ ನಂಬರ್ ಎಂಡಿಂಗ್ ವಿತ್ ಅಂತ. ಯಾವ ಒಂದು ಮೊಬೈಲ್ ನಂಬರ್ ಈ ಒಂದು ಪೋರ್ಟಲ್ಗೆ ರಿಜಿಸ್ಟರ್ ಆಗಿರುತ್ತದೆಯೋ ಆ ಮೊಬೈಲ್ನ ಕೊನೆಯ 3 ಡಿಜಿಟ್ಗಳು ಕಾಣಿಸುತ್ತವೆ ಮತ್ತು ಇಮೇಲ್ ವಿಳಾಸ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಈಗ ಕ್ಲೋಸ್ ಮಾಡ್ಕೋಬೇಕು. ಒಂದು ವೇಳೆ ಸಬ್ಮಿಟ್ ಕೊಟ್ಟ ನಂತರ ಕಾಂಟ್ಯಾಕ್ಟ್ ಪ್ರೋಗ್ರಾಮರ್ ಫಾರ್ ಟೆಕ್ನಿಕಲ್ ಸಪೋರ್ಟ್ ಅಂತ ಬಂದರೆ ನಾವು ನಮ್ಮ BRC ಪ್ರೋಗ್ರಾಮರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಮ್ಮ ಲಾಗಿನ್ ಸಮಸ್ಯೆಯನ್ನು ಸಾಲ್ವ್ ಮಾಡಿಕೊಡ್ತಾರೆ. ಈಗ ಯೂಸರ್ ID, ಪಾಸ್ವರ್ಡ್, ಸೆಕ್ಯೂರಿಟಿ ಕೋಡ್ ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಆದ ಮೇಲೆ ಇಲ್ಲಿ ಬಲಗಡೆ ಟಾಪಲ್ಲಿ ಹೆಡ್ ಮಾಸ್ಟರ್ ಹೆಸರು ನೋಡ್ಬೋದು ಇರ್ತದೆ ಮತ್ತು ಇಲ್ಲಿ ಹೋಮ್ ಹಾಗೂ ಮಾಡ್ಯೂಲ್ಸ್ ಅಂತ ಇದೆ. ಪಕ್ಕದಲ್ಲಿ ಇಲ್ಲಿ ಬೇರೆ ಬೇರೆ ಒಂದು ಮಾಡ್ಯೂಲ್ಗಳಿವೆ. ನಾವು ರಿಜಿಸ್ಟ್ರೇಷನ್ ಆಗುವುದರ ಸಲುವಾಗಿ ರಸಪ್ರಶ್ನೆ ಸ್ಪರ್ಧೆ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ರಸಪ್ರಶ್ನೆ ಸ್ಪರ್ಧೆ ಇಂಡಿಯಾ ಕ್ವಿಜ್ ಕಾಂಪಿಟೇಷನ್ ಕೆಳಗಡೆಗೆ ಸ್ಕ್ರಾಲ್ ಮಾಡಬೇಕು. ಇಲ್ಲಿ ಸ್ಪರ್ಧೆಗಳಿಗೆ ಮಾರ್ಗಸೂಚಿಗಳು, ನಿಯಮಗಳು, ಷರತ್ತುಗಳು ಇವೆ, ಓದಿಕೊಳ್ಳಬೇಕು. ಕ್ವಿಜ್ ಟೈಮ್ ಟೇಬಲ್ ಇದೆ, ರಸಪ್ರಶ್ನೆಯ ವೇಳಾಪಟ್ಟಿ ಮತ್ತು ಕ್ವಿಜ್ಗೆ ಯಾರ್ಯಾರು ಅರ್ಹರು ಇದರ ಬಗ್ಗೆ ಮಾಹಿತಿ ಇದೆ. ಆಮೇಲೆ ಪ್ರೈಸ್ ಮನಿ ಬಹುಮಾನಗಳ ಒಂದು ವಿವರ ಇದೆ. ಈಗ ನಾವು ವಿದ್ಯಾರ್ಥಿಗಳನ್ನು ರಿಜಿಸ್ಟರ್ ಮಾಡಬೇಕಾದ್ರೆ ಮೊದಲಿಗೆ ಶಾಲಾ ಹಂತದಲ್ಲಿ ಕ್ವಿಜ್ ಕಾಂಪಿಟೇಷನ್ನ ನಾವು ನಡೆಸಿರಬೇಕು. ಆ ಒಂದು ಶಾಲಾ ಮಟ್ಟದ ಕ್ವಿಜ್ ಕಾಂಪಿಟೇಷನ್ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದ 3 ವಿಜೇತರನ್ನು ಫಸ್ಟ್, ಸೆಕೆಂಡ್, ಥರ್ಡ್, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಬಂದಿರುವಂತಹ ವಿದ್ಯಾರ್ಥಿಗಳ ಒಂದು ರಿಜಿಸ್ಟ್ರೇಷನನ್ನು ಮಾಡಬೇಕು. ಅದು ಇಲ್ಲಿ ಕಾಣುತ್ತಿರುವಂತಹ ಶಾಲಾ ಮಟ್ಟದ ವಿಜೇತರನ್ನು ನೋಂದಾಯಿಸಿ ಇದರ ಮೇಲೆ ಕ್ಲಿಕ್ ಮಾಡಬೇಕು.
ಇಲ್ಲಿ ಕ್ವಿಜ್ ಕಾಂಪಿಟೇಷನ್ ಶಾಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ವಿಜೇತರ ನೋಂದಣಿ ಅಂತ ಇದೆ. ಮೊದಲಿಗೆ ಶಾಲೆ ಎಚ್ ಎಂ ಹೆಸರನ್ನು ಎಂಟ್ರಿ ಮಾಡಬೇಕು, ಮೊಬೈಲ್ ನಂಬರ್ ಹಾಕಬೇಕು ಮತ್ತು ಭಾಗವಹಿಸಿದವರ ಸಂಖ್ಯೆ. ಜೂನಿಯರ್ಸ್ ಕಿರಿಯರಲ್ಲಿ 5, 6, 7ನೇ ತರಗತಿಯ ವಿದ್ಯಾರ್ಥಿಗಳು ಬರುತ್ತಾರೆ ಮತ್ತು ಇದರಲ್ಲಿ ಬಾಯ್ಸ್ ಗರ್ಲ್ಸ್ ಸಪ್ರೇಟಾಗಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಭಾಗವಹಿಸಿದವರ ಸಂಖ್ಯೆ ಹಿರಿಯರು, ಇದರಲ್ಲಿ 8, 9, 10 ಈ ತರಗತಿಗಳ ಗರ್ಲ್ಸ್ ಬಾಯ್ಸ್ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಡೇಟಾ ಉಳಿಸಲಾಗಿದೆ, ಡೇಟಾ ಸೇವ್ಡ್ ಅಂತ ಬರ್ತದೆ. ಕ್ಲೋಸ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಶಾಲಾ ಮಟ್ಟದಲ್ಲಿ ವಿಜೇತ ವಿದ್ಯಾರ್ಥಿಗಳ ಮಾಹಿತಿ ಎಂಟ್ರಿ ಮಾಡುವುದರ ಸಲುವಾಗಿ ವಿಜೇತರನ್ನು ಸೇರಿಸಿ ಆ್ಯಡ್ ವಿನ್ನರ್ ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಶಾಲಾ ಮಟ್ಟದ ವಿಜೇತರನ್ನು ಸೇರಿಸಿ ಆ್ಯಡ್ ಸ್ಕೂಲ್ ಲೆವೆಲ್ ವಿನ್ನರ್ ಅಂತ ಮಾಡಬೇಕು. ಮೊದಲಿಗೆ ವಿದ್ಯಾರ್ಥಿಯ ಒಂದು SATS ನಂಬರ್ ID ಇಲ್ಲಿ ಎಂಟ್ರಿ ಮಾಡಬೇಕು. ಮಾಡಿ SATS ಡೇಟಾವನ್ನು ಪಡೆದುಕೊಳ್ಳಿ. ಗೆಟ್ SATS ಡೇಟಾ ಇದರ ಮೇಲೆ ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಯ SATS ಡೇಟಾ ಫೆಚ್ ಆಗುತ್ತದೆ. SATS ID ಎಂಟ್ರಿ ಮಾಡಿ SATS ಡೇಟಾ ಪಡೆದುಕೊಳ್ಳಿ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಸ್ಟೂಡೆಂಟ್ ನೇಮ್ ಫೆಚ್ ಆಗ್ತದೆ, ಕ್ಲಾಸ್ ಫೆಚ್ ಆಗ್ತದೆ. ಕ್ವಿಜ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಳ್ಬೇಕು, ಕನ್ನಡ ಆರ್ ಇಂಗ್ಲೀಷ್. ನೆಕ್ಸ್ಟ್ ಸ್ಟೂಡೆಂಟ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಪಾಸ್ವರ್ಡ್ ಒಂದನ್ನು ಸೆಟ್ ಮಾಡಬೇಕು. ಎಕ್ಸಾಂಪಲ್ ಈ ಪಕ್ಕದಲ್ಲಿ ತೋರಿಸಿರುವಂತೆ ಇರಬೇಕು ಪಾಸ್ವರ್ಡು. ಆಮೇಲೆ ರ್ಯಾಂಕ್, ಎಷ್ಟನೇ ರ್ಯಾಂಕ್ ಬಂದಿದ್ದಾನೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬ್ಯಾಂಕ್ ನೇಮ್, ಬ್ಯಾಂಕ್ ಬ್ರ್ಯಾಂಚ್ ನೇಮ್, ಬ್ಯಾಂಕ್ IFSC ನೇಮ್, ಬ್ಯಾಂಕ್ ಅಕೌಂಟ್ ನಂಬರ್, ಹೀಗೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. 2022-23 ರಸಪ್ರಶ್ನೆ ಸ್ಪರ್ಧೆಗೆ ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ ಅಂತ ಬರ್ತದೆ. ಬಹುಶಃ ಇಲ್ಲಿ 23-24 ಅಂತ ಆಗಬೇಕು, ತೊಂದರೆ ಇಲ್ಲ. ಈಗ ಕ್ಲೋಸ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ವಿಜೇತರ ಪಟ್ಟಿಯನ್ನು ಸೇರಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಉಳಿದ ವಿದ್ಯಾರ್ಥಿಗಳ ವಿನ್ನರ್ಸ್ ಡೀಟೇಲ್ಸ್ ಆ್ಯಡ್ ಮಾಡಬೇಕು. ಶಿಕ್ಷಕ ಬಂಧುಗಳೇ, ಇಲ್ಲಿಯವರೆಗೆ ನಾವು ಈ ಕ್ವಿಜ್ ಕಾಂಪಿಟೇಷನ್ಗೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.